ನಮಸ್ಕಾರ ಸ್ನೇಹಿತರೆ, ರಸ್ತೆ ಬದಿಯಲ್ಲಿ ನೋಟುಗಳ ಕಂತೆ ಪತ್ತೆಯಾದರೆ ನಿಮಗೆ ಹೇಗೆ ಅನಿಸುತ್ತದೆ? ಅದರಲ್ಲಿಯೂ 100, 500 ಮುಖಬೆಲೆ ನೋಟುಗಳು ಕಂಡು ಬಂದಿವೆ ಅನ್ನೋ ಸುದ್ದಿ ಕಂಡು ಬಂದಿದೆ. ಇಂತಹದ್ದೇ ಒಂದು ಘಟನೆ ಬಿಡದಿ ಸಮೀಪದಲ್ಲಿ ನಡೆದಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನೆಂದರೆ, ಇದು ನಿಜವಾದ ಹಣವೇ, ನಕಲಿ ನೋಟುಗಳೇ ಅಥವಾ ಮಕ್ಕಳ ಆಟದ ನೋಟುಗಳೇ? ಈ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಹಾಗಾದರೆ ಈ ಅಸಲಿಗೆ ಏನು ನಡೆದಿದೆ ಎಂಬುದು ಸಂಪೂರ್ಣ ಮಾಹಿತಿ ತಿಳಿಯೋಣ. ವಿಡಿಯೋ ಕೊನೆ ತನಕ ನೋಡಿ. ವರದಿಗಳ ಪ್ರಕಾರ ಬಿಡದಿ ಸಮೀಪದ ಪ್ರದೇಶದಲ್ಲೊಂದರಲ್ಲಿ ನೋಟುಗಳ ಕಂತೆ ಕಂಡು ಬಂದಿದೆ. ಅಲ್ಲಿ ಹೋಗುತ್ತಿದ್ದವರಿಗೆ ಈ ನೋಟುಗಳು ಕಣ್ಣಿಗೆ ಬಿದ್ದಿದ್ದು ವಿಷಯ ಪೊಲೀಸರ ಗಮನಕ್ಕೂ ಬಂದಿದೆ. ನೋಟುಗಳ ಕಂತೆ ಕಂಡ ತಕ್ಷಣ ಸ್ಥಳೀಯರಲ್ಲಿ ಸಹಜವಾಗಿಯೇ ಕುತೂಹಲ ಮೂಡಿದೆ. ಯಾರು ಹಣವನ್ನು ಬಿಸಾಡಿ ಹೋಗಿದ್ದಾರೆ? ಯಾರಾದರೂ ಅಕ್ರಮ ಚಟುವಟಿಕೆಗಳು ಬಳಸಲು ತಂದಿದ್ದಾರಾ? ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ಕಾರಣ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯಲು ತನಿಖೆ ನಡೆಯುತ್ತಿದೆ. ಈ ಪ್ರಕರಣದಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವುದು 500 ಮುಖಬೆಲೆಯ ನೋಟುಗಳು. ಆದರೆ ಸ್ನೇಹಿತರೆ, ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು. ನೋಟುಗಳು ಸಿಕ್ಕಿವೆ ಎಂಬ ಕಾರಣಕ್ಕೆ ಅವು ನಕಲಿ ಎಂದು ತಕ್ಷಣ ಹೇಳಲಾಗುವುದಿಲ್ಲ. ಅವು ನಿಜವಾದ ಭಾರತೀಯ ಕರೆನ್ಸಿಯೇ ಅಥವಾ ಬೇರೆ ರೀತಿಯ ನೋಟುಗಳು ಎಂಬ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿದ ನಂತರವೇ ಖಚಿತಪಡಿಸಿಕೊಳ್ಳಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೋಟೋ ಅಥವಾ ವಿಡಿಯೋ ವೈರಲ್ ಆಯಿತು ಎಂದ ತಕ್ಷಣಕ್ಕೆ ಅದನ್ನು ಸತ್ಯ ಎಂದು ನಂಬಬಾರದು. ನೋಟುಗಳ ವಿಷಯ ಬಂದಾಗ ಜನರಲ್ಲಿ ಆತಂಕ ಉಂಟಾಗುವುದು ಸಹಜ. ವಿಶೇಷವಾಗಿ 500 ಮುಖಬೆಲೆಯ ನೋಟುಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದರೆ ಅದು ನಕಲಿ ಕರೆನ್ಸಿಗೆ ಸಂಬಂಧಪಟ್ಟ ವಿಚಾರವೇ ಎಂದು ಅನುಮಾನ ಮೂಡಬಹುದು. ಆದರೆ ತನಿಖೆ ಪೂರ್ಣಗೊಳ್ಳುವವರೆಗೆ ಯಾವುದೇ ನಿರ್ಧಾರಕ್ಕೆ ಬರುವುದು ಸರಿಯಲ್ಲ. ಪೊಲೀಸರು ನೋಟುಗಳನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಬಿಡದಿ ಪ್ರಕರಣದಲ್ಲಿ ನೋಟುಗಳು ನಕಲಿ ಎಂದು ಅಧಿಕೃತವಾಗಿ ದೃಢಪಟ್ಟಿದೆ ಎಂದು ಹೇಳಲು ಮೊದಲು ಪೊಲೀಸರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಅಂತಿಮ ಮಾಹಿತಿ ಕಾಯಬೇಕು. ಆದ್ದರಿಂದ ಈ ಸುದ್ದಿಯನ್ನು ಹಂಚಿಕೊಳ್ಳುವಾಗಲೂ ಜವಾಬ್ದಾರಿಯಿಂದ ಹಂಚಿಕೊಳ್ಳಿ. ಸ್ನೇಹಿತರೆ, ನಿಮಗೆ ಎಲ್ಲಾದರೂ ಅನುಮಾನಾಸ್ಪದವಾಗಿ ನೋಟು ಸಿಕ್ಕರೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡೋಕ್ಕಿಂತ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಉತ್ತಮ. ಅದೇ ರೀತಿ ಯಾರಾದರೂ ಇದು ನಕಲಿ ನೋಟು ಎಂದು ಹೇಳಿದರೆ ಅಧಿಕೃತ ದೃಢೀಕರಣವಿಲ್ಲದೆ ಅದನ್ನು ನಂಬಬೇಡಿ. ಸುಳ್ಳು ಮಾಹಿತಿ ಹರಿದಾಡುವುದರಿಂದ ಅನಗತ್ಯ ಆತಂಕ ಹುಟ್ಟಬಹುದು. ಒಟ್ಟಿನಲ್ಲಿ ಬಿಡದಿಯ ಬಳಿ ನೋಟುಗಳ ಕಂತೆ ಪತ್ತೆಯಾಗಿದೆ ಎಂಬ ವರದಿ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಈ ನೋಟುಗಳು ನಿಜವಾದ ಸ್ವರೂಪ ಏನು? ಅವು ನಕಲಿನಾ, ಅಸಲಿನಾ? ಇದಕ್ಕೆ ತನಿಖೆ ನಂತರ ಉತ್ತರ ಸಿಗಲಿದೆ. ಈ ಪ್ರಕರಣದ ಬಗ್ಗೆ ನಿಮಗೆ ಏನನ್ನಿಸುತ್ತದೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.